ಯುವ ಮುಖಂಡರುಗಳಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಿರಿಯ ಹೋರಾಟಗಾರರಾದಂಥ ಕಾಮರ ಸುಬ್ಬಾವರೇ, ಅದೇ ರೀತಿ ಮತ್ತೊಬ್ಬ ಹಿರಿಯ ಹೋರಾಟಗಾರರಾದಂಥ ದೇವಪ್ಪ ಅವರೇ, ಮಂಜಣ್ಣ ಅವರೇ, ಈ ಕಡೆ ಭಾಷಣವನ್ನು ಮಾಡಿದಂಥ ಪ್ರಕಾಶ್ ಕಾಬಾರ್ಡ್ ಅವರೇ, ಲಕ್ಷ್ಮಣ ಅವರೇ, ಹಾಗೂ ಉಳಿದಂಥ ನಮ್ಮ ತಂಡ ಅಧ್ಯಕ್ಷರಾದಂಥ ಜಗದೀಶ್ ಅವರೇ, ಹಾಗೂ ಸೇರಿದಂಥ ಎಲ್ಲರನ್ನ ಹೆಚ್ಚಿನ ಕಾರ್ಮಿಕ ಬಂಧುಗಳೇ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರುಗಳು ತಮಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಆದರೆ ನಾನು ಕೆಲವು ಎಳೆಯ ವಿಷಯವನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಈ ತಾನೇ ನಮ್ಮ ಕಮ್ಯುನಿಸ್ಟ್ ಪಕ್ಷದ ಒಬ್ಬ ಮುಖಂಡರು ತುಂಬ ಅದ್ಭುತವಾಗಿ ಭಾಷಣಗಳನ್ನು ಮಾಡಿ ನಮ್ಮೆಲ್ಲರಿಗೂ ಸಹ ಒಂದು ಹೋರಾಟದ ಕಿಡಿಯನ್ನು ಹಚ್ಚಿ ಹೋಗಿದ್ದಾರೆ. ಅವರೊಂದು ಮಾತಾಡಬೇಕಾದ ಒಂದು ವಿಷಯಗಳನ್ನ ಹೇಳಿದ್ರು, ಚಕ್ರದ ಬಗ್ಗೆ ಮಾತಾಡಿದ್ರು. ಸಾರಿಗೆ ನೌಕರರು ದಿನನಿತ್ಯ ಚಕ್ರವನ್ನು ತಿರ್ಸ್ತಕ್ಕಂಥವರು, ಅವರು ಮನಸ್ಸು ಮಾಡಿದ್ರೆ ಆ ಚಕ್ರದ ದಿಕ್ಕನ್ನ ಬೇರೆ ಕಡೆ ಸಾಗಿಸುವಂತ ಕೆಲಸವನ್ನ ಮಾಡುವಂತ ಶಕ್ತಿ ಈ ಕಾರ್ಮಿಕ ವರ್ಗಕ್ಕಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಈ ಸಂದರ್ಭದಲ್ಲಿ ಮತ್ತೊಂದು ಮಾತು ಹೇಳಲಿಕ್ಕೆ ಬಯಸ್ತಾರೆ ನಮ್ಮ ಬಂಧುಗಳೇ. 4 ನಿಗಮಗಳ ಬಸ್ಸು ಚಕ್ರಗಳು ಯಾವ ಹಳ್ಳಿಗೆ ಹೋಗುತ್ತೆ ಆ ಹಳ್ಳಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಯಾವ 4 ನಿಗಮಗಳ ಸಾರಿಗೆ ಬಸ್ಗಳ ಚಕ್ರ ಯಾವ ನಗರಕ್ಕೆ ಹೋಗುತ್ತೆ ಆ ನಗರ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಒಂದು ಹಳ್ಳಿ, ಒಂದು ನಗರ ಅಭಿವೃದ್ಧಿ ಆದ್ರೆ ಈ ರಾಜ್ಯ ಅಭಿವೃದ್ಧಿ ಆದಂಗೆ, ಈ ರಾಜ್ಯ ಅಭಿವೃದ್ಧಿ ಆದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬಂದಂಗೆ. ನಾವು ಶಕ್ತಿ ಯೋಜನೆಯನ್ನು ಜಾರಿ ಮಾಡಿ ಒಳ್ಳೆ ಹೆಸರು ತಂದುಕೊಟ್ಟರ ಜೊತೆಗೆ ನಗರ ಹಳ್ಳಿಗಳನ್ನು ಸಹ ಅಭಿವೃದ್ಧಿ ಮಾಡಿ ಕತ್ತಲು ಇರ್ತಕ್ಕಂಥ ಜನಗಳನ್ನ ಬೆಳಕಿನ ಕಡೆ ತಂದು ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು ತಂದುಕೊಟ್ಟಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾರಿಗೆ ನೌಕರ ಶಕ್ತಿ ಯೋಜನೆ ಅಂತಕ್ಕಂಥದ್ದು ಒಂದು ಕೆಂಡ ಇದ್ದಾಗೆ ನಿಮ್ಮ ಸೆರಗಿನಲ್ಲಿ ಕಟ್ಟಿಕೊಂಡಿದ್ದೀರಾ. ಶಕ್ತಿ ಯೋಜನೆ ಸಾಮಾನ್ಯದಲ್ಲದು, ಒಂದು ಕೆಂಡ ಇದ್ದಾಗೆ, ಬೂದಿ ಮುಚ್ಚಿರುವ ಕೆಂಡ ಇದ್ದಾಗೆ ಅದನ್ನು ನಿಮ್ಮ ಸೆರಗಿನಲ್ಲಿ ಕಟ್ಟಿಕೊಂಡಿದ್ದೀರಾ. ಆ ಕೆಂಡ ಬೇರೆ ಯಾರು ಅಲ್ಲ, 4 ನಿಗಮಗಳ ಸಾರಿಗೆ ನೌಕರ ಅಂತಕ್ಕಂಥ ಮರಿಬೇಡಿ.